ರಾಮ ಕೃಷ್ಣ ಗೋವಿಂದ ನಾರಾಯಣ ಹರಿ 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 ರಾಮ ಕೃಷ್ಣ ಗೋವಿಂದ ನಾರಾಯಣ ಕೇಶವ ಮುರಾರಿ ಪಾಂಡುರಂಗ ಕೇಶವ ಮುರಾರಿ ಪಾಂಡುರಂಗ ಕೇಶವ ಮುರಾರಿ ಪಾಂಡುರಂಗ ಕೇಶವ ಮುರಾರಿ ಪಾಂಡುರಂಗ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಮಾಯದಿನ ಬಂದು ಲಕ್ಷ್ಮೀ ನಿವಾಸ ಮಾಯದಿನ ಬಂದು ಲಕ್ಷ್ಮೀ ನಿವಾಸ ಮಾಯದಿನ ಬಂದು ಕೇಶವ ಮುರಾರಿ ಪಾಂಡುರಂಗ ಕೇಶವ ಮುರಾರಿ ಪಾಂಡುರಂಗ ಕೇಶವ ಮುರಾರಿ ಪಾಂಡುರಂಗ ಕೇಶವ ಮುರಾರಿ ಪಾಂಡುರಂಗ ಲಕ್ಷ್ಮೀ ನಿವಾಸ ಪಾಯಲಿನ ಬಂದು ಲಕ್ಷ್ಮೀ ನಿವಾಸ ಪಾಯಲಿನ ಬಂದು ಲಕ್ಷ್ಮೀ ನಿವಾಸ ಪಾಯಲಿನ ಬಂದು ಲಕ್ಷ್ಮೀ ನಿವಾಸ ಪಾಯಲಿನ ದಾಮಾಜಿ ಪಂತರು ಪರಮಾತ್ಮನ ಪಾದಕ್ಕೆ ತನ್ನ ಹಸ್ತವನ್ನು ಹನಿ ಹಚ್ಚಿ ಕಣ್ಣೀರಿನಿಂದ ಅಭಿಷೇಕ ಮಾಡಿದ ಪರಮಾತ್ಮ. ಇನ್ಕತಕ ನಂದು ಶರೀರ ಇತ್ತು, ಇನ್ಕತಕ ನಿನ್ನ ಸೇವೆ ಮಾಡಿ ನನ್ನ ಶರೀರ ಕಲ್ಲಿಗೆ ಸ್ಥಾನ ರಾಜ, ಇನ್ನು ನಿನ್ನ ಸೇವೆ ಮಾಡೋಕ್ಕಾಗೋದಿಲ್ಲ ಪರಮಾತ್ಮ ಅಂದ. ಕಾಯ್ದು ಕೊಲ್ಲೋದು ಎಲ್ಲ ನಿನ್ನ ಕಡೆ ಐತೆ, ಕುಂಬಳಕಾಯಿ ಕುಡುಗೋಲ ಎಲ್ಲ ನಿನ್ನ ಕೈಗೈತಿ, ಏನು ಮಾಡ್ತೀವಿ ಮಾಡು ಅಂಥೇಳಿ ಪರಮಾತ್ಮಗೆ ಏನಪ್ಪ ಅಂತಂದ್ರೆ ಚಿಂತನವನ್ನು ಮಾಡಿ ರಾಮಕೃಷ್ಣ ಗೋವಿಂದ ನಾರಾಯಣ ಹರಿ ಕೇಶವ ಮುರಾರಿ ಪಾಂಡುರಂಗ ಅಂಥೇಳಿ ಭಗವಂತನ ಚಿಂತನೆ ಮಾಡಿ ಏನು ಮಾಡಿ ನಡ್ರಿಪ್ಪ ಆದ್ರೆ ಕರ್ಕೊಂಡು ನಡ್ರಿ ಅಂತೇಳಿ ಯಾವಾಗ ದಾಮಾಜಿ ಪಂತನ ಮಹಾದ್ವಾರ ದಾಟಿದ ಇತ್ತ ಕಡೆ ಏನಪ್ಪ ಅಂತಂದ್ರೆ ಪರಮಾತ್ಮ ಏನು ಮಾಡಿದಂದ್ರೆ ಏನು ಇಟ್ಟಂಗಿ ಮ್ಯಾಲೆ ನಿಂತಿದ್ಲ ಹಿಂಗೆ ತಣ್ಣ ಜಿಗದ ರೀ ಮ್ಯಾಲಿಂದ ಜಿಗದ್ ನಿತ್ತ ರುಕ್ಮಿಣಿ ಮಾತಾಡ್ತಾಳ, ಯಾಕೆ ಪತಿದೇವ ಅಂದ್ಲಾಕೆ, ನಿಮಗೇನು ದೇವ್ ಬಡ್ಕೋತಾನ ಅಂದ್ಲಾಕೆ. ಎಲ್ಲಿ ದೇವ್ ಬಡ್ಕೋತ, ನಂದು ಭಕ್ತರು ದೇವ್ ಬಡ್ಕೊಂಡೈತೆ ಅಂದ ಪರಮಾತ್ಮ. ಯಾಕ್ರಿ ಏನಾತ್ರಿ ಏನಾಗ್ಬಿಡ್ದು ಆಗಿಂದಾಗ ಪರಮಾತ್ಮ ಕ್ಷಣದೊಳಗೆ ಅಗದಿ ವೇಷ ಬದಲು ಮಾಡಿಬಿಟ್ಟು ನೋಡ್ರಿ. ಕುಂಡಿ ಚನ್ನವನ್ನು ಧರಿಸಿಕೊಂಡ, ತಲೆಗೆ ಏನಪ್ಪ ಅದು ರುಂಬಾಲವನ್ನು ಸುತ್ತಕೊಂಡ, ಹೆಗಲ ಮೇಲೆ ಗೊಂಗಡಿಯನ್ನು ಹಾಕ್ಕೊಂಡ, ಕೈಯಾಳಗೆ ಬಡಿಗೆ ಹಿಡ್ದ ಏನಪ್ಪ ಹನಿಗೆ ನಾಮಗಳನ್ನು ಹಚ್ಚಿ ಬುಕ್ಕ ಹಚ್ಕೊಂಡ ಏನಪ್ಪ ಅಂತಂದ್ರೆ ಕೊರಳೊಳಗೆ ಕರಿಯ ದಾರದೊಳಗೆ ಒಂದು ತಾಯ್ತವನ್ನು ಕೊಟ್ಟುಕೊಂಡ, ನಂತರ ಬಗಲಿಗೆ ಒಂದು ಚೋಟಿ ಚೀಲದೊಳಗೆ ಕೋಟಿ ಹಣವನ್ನು ತುಂಬಿಕೊಂಡ ಏನು ಮಾಡಿದ್ರೆ ವೇಷ ಬದಲು ಮಾಡಿತ್ತ ಪತಿದೇವ ತಾಳಾಕೆ. ಈ ರೂಪ ಯಾರ ಸಲುವಾಗಿ ಅಂದ್ಲಾಕೆ, ಇಂಥ ರೂಪ ಅಂದ್ರೆ ಪರಮಾತ್ಮನ ರೂಪಗೋದಂತ ಭಾಳದಾವ, ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ. ಏನಪ್ಪ ಅಂತಂದ್ರೆ ಅನಂತ ರೂಪಾಚೆ ಹೇ ಸಾರ ಅನಂತ ತೀರ್ಥಾಚೆ ಮಾಹೇರ ಅನಂತಿ ಅನಂತ ಅಪಾರ ತೋಹಾ ಕಟಿಕರ ವಿಟಿ ಉಬ ಧನ್ಯ ಧನ್ಯ ಪಾಂಡುರಂಗ. ಎಷ್ಟೋ ರೂಪಗಳದಾವ, ಆದ್ರೆ ನಿಜವಾದವರ ಅವತಾರ ಅಂದ್ರೆ 10, ಆದ್ರೆ ಎಷ್ಟೋ ಅವತಾರಗಳನ್ನು ಪರಮಾತ್ಮ ರೂಪಗಳನ್ನು ಧಾರಣ ಮಾಡ್ಯಾನಿರಲಿ. ಹಂಗೆ ಯಾವಾಗ ಇದು ಯಾರಪ್ಪ ಅಂತಂದ್ರೆ ದಾಮಾಜಿ ಪಂತನ ರಕ್ಷೆ ಮಾಡೋ ಸಲುವಾಗಿ ರೂಪ ರುಕ್ಮಿಣಿ ಅಂತಂದಾಗ ಆದ್ರೆ ಆತ ಹೋರಿಯಪ್ಪ ನಿಮ್ಮ ಸ್ವಾರಿ ಹೋಲಿ ಅಂತಂದಾಕಿ ರುಕ್ಮಾತ. ಆಗ ಒಂದ ಹೆಜ್ಜಾಗ ಎಲ್ಲಿದ್ದೆ ಅಂದ್ರೆ ಬೀದರ್ ಬಾದರಾಜನ ಆಸ್ಥಾನದೊಳಗೆ ಹೋಗಿದ್ದತ್ ನೋಡ್ರಿ ಪರಮಾತ್ಮ. ಒಳಗೆ ಹೋದಾನ ಮಂದಿರದೊಳಗೆ ರಾಜಭವನದೊಳಗೆ ಹೋಗಿ, ಯಾಕಂದ್ರೆ ರಾಜ ಸಿಂಹಾಸನ ಮೇಲೆ ಕೂತಿದ್ದ, ಅವನ ಕೈ ಕೆಳಗೆ ವಜ್ರಿದ್ದ, ಎಷ್ಟೋ ಸೇವಕರಿದ್ರು, ಅನೇಕ ಸೇವೆ ಮಾಡ್ತಾಯಿದ್ರು. ಹೋದಾವನ ಏನು ರಾಮ್ ರಾಮ್ ಪ್ರಭು ಅವನ ಕೈ ಕೆಳಗೆ ಒಬ್ಬ ವಜ್ರಿದ್ದ, ಎಲ್ಲೋ ನೀ ಯಾರ, ನಿನ್ನ ಹೆಸರೇನ, ಎಲ್ಲಿಂದ ಬಂದೆ ಅಂದ. ನಾನು ಯಾರಂದ್ರೆ ದಾಮಾಜಿ ಪಂತನ ಆಳ ಮನುಷ್ಯ, ನಾ ಯಾರಂದ್ರೆ ಅವನು ಹೊಲಿಯ,
ನನ್ನ ಹೆಸರು ಏನಾದಾರ ವಿಠೋ ಮಹಾರಥಾರ. ಏನ್ರಿ ನನ್ನ ಹೆಸರು ವಿಠೋ ಮಹಾರಥಾರ. ನೀ ಅದಕ್ಕೆ ಬಂದು ಏಕಂತಂದಾಗ ನೋಡಿ, ಬರಗಾಲದೊಳಗೆ ದಾಮಾಜಿ ಪಂತರು ಏನು ಮಾಡ್ಯಾರ ಅಂದ್ರೆ, 1 ರೂಪಾಯಿಗೆ ಚಿಟ್ಟೆಯಂತೆ ಮಾರಾಟ ಮಾಡಿ, ನೋಡಿ ಭಗವಂತ ಹೆಂಗದಾನ್ರಿ ಇಲ್ಲಿ, 1 ರೂಪಾಯಿಗೆ ಚಿಟ್ಟೆಯಂತೆ ಮಾರಾಟ ಮಾಡಿ ಏನು ಹಣವನ್ನು ಶೇಖರಣೆ ಮಾಡಿ ನನ್ನ ಕೈಯಾಗ ಕೊಟ್ಟು ಕಳಿಸ್ಯಾರ. ನಾವು ಆಳು ಮನುಷ್ಯನ ಹೊಲ್ಯಾದನಿ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಹಣವನ್ನು ತೆಗೆದುಕೊಂಡನಿ, ತಗೋರಿ ನಮಗೆ ಉತ್ತರ ಪತ್ರವನ್ನು ಕೊಟ್ಟು ಕಳಿಸ್ರಿ, ಬರೆದು ಕೊಡ್ರಿ ಅಂದಾಗ, ಎಲ್ಲವ ನೀನು ರೊಕ್ಕ ಅಂದ, ತೆಗಿನೋಡು ರೊಕ್ಕ ಇಲ್ಲ ಅಂದ. ಏನು ಕೋಟಿ ಚೀಲದ 20 ಕೋಟಿ ಚೀಲ ಇಟ್ಟ ಚೀಲ ಇತ್ತಲ್ಲ, ಇದ್ರೊಳಗೆ ಕೋಟಿ ಹಣದಾವ ಅಂದ. ಹಾಗಾದ್ರೆ ನೋಡು ಶುರು ಅಂದ್ರೆ ಏನು ಹಗರ್ ಹಿಂಗೆ ಶುರುವಾಕೈತದ, ದಳ 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 1,68,000 ರೂಪಾಯಿ ಆಗುತ್ತಕ ಬಿದ್ದು ರೀ. ಎಷ್ಟು ರೀ? 1,68,000 ರೂಪಾಯಿ ಆಗುತ್ತಕ ಬಿದ್ದು. ಸಿದ್ಧಾರೂಢ ಮಹಾಸ್ವಾಮಿಗಳು ಸಣ್ಣವ್ರಿದ್ದಾಗ ಸೋಮ ಭೀಮ ಗೆಳೆಯರ ಅವಾಗ ಪಂಚ ಬೀತ್ರಿ. ಸಿದ್ಧ ನಿಮ್ಮ ಮನ್ಯಾಗ ಹೇಳ್ದವ ನಮ್ಗೆ ಹೇಳ್ಕೊಡು ನಡಿಯತ್ತ ಅಂದರು. ಬರೀ ಹಂಗಾರ ಆತ ಅಂದು ಕರ್ಕೊಂಡು ಹೋದ. ಅದು ಎಳ್ಳಿನ ಗಡಿಗೆ ಮ್ಯಾಲೆ ಇತ್ರ, ಅದು ಎತ್ತರಕ್ಕೆ ಇವ್ರು ಮೊದಲು ಸಣ್ಣವ್ರ. ಇದು ಹೆಂಗೆ ಮಾಡೋದು, ಎತ್ತರಕ್ಕೆ ತೋರಿಸಿದ್ದ, ಅದು ಎಳ್ಳಿನ ಹೆಂಗೆ ತೊಗೋದು, ನಮ್ಮ ತಿನ್ನೋದು ಹೆಂಗೇನ, ಏನು ಚಿಂತೆ ಮಾಡಬೇಡಪ್ಪ ಅಂದ. ಒಂದು ಕೆಬ್ಬನ ಚಡಿ ತೊಗೊಂಡಾನ, ಅದಕ್ಕೆ ಕುಂಟಿಗೆ ಚುಚ್ಚಿದ್ರಿ ಗಡಿಗೆ. ಏನು ಚುಚ್ಚಿದ ತೂತು ಬಿತ್ತು, ದಳ 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 ರಾಶಿ ರಾಶಿ ಆಗಿಬಿತ್ರಿ ಎಳ್ಳ. ಅವಾಗ ಸಿದ್ಧನ ಮನೆಯಾಗ ಏಳ್ದಾವತ್ತೆ. ಇವ್ರು ಸೋಮಿ ತೊಗೊಂಡು ಓಣ್ಯಾಗ ಹೋಗೋದು, ಓಣ್ಯಾನ ಮಂದಿ ಬತ್ತು, ಊರು ಮಂದಿ ಬತ್ತು, ಎಲ್ಲರೂ ಹೋದ್ರು ಎಳ್ಳು ಸೈವ ಅಲ್ಲೋರಿ. ಮತ್ತು ಹಂಗೆ ರಾಶಿ ಇತ್ತ. ಅವಾಗ ತಾಯಿ ಏನಪ್ಪ ದೇವಂಬಲ್ಲಮ್ಮ ಏನಪ್ಪ ಅಂತಂದ್ರೆ ಗುರು ಶಾಂತಪ್ಪ ಬಂದು ನೋಡ್ತಾ ಇದ್ದಾರ, ರಾಶಿ ರಾಶಿ ಆಗಿಬಿದ್ದೈತಿ. ನೋಡ್ರಿ ಸಾನು ಹುಡುಗರು. ಅವಾಗ ಏನು ಸಿದ್ಧ ಆಗ್ಯದ ಅಂದ, ಇದೆಲ್ಲ ನಿಮ್ದಯಪ್ಪ, ನಿಮ್ಮ ಕೃಪಾನ ಅಂದವ ಸಿದ್ಧಾರೂಢ. ಹಂಗಿರಲಿ ಹಂಗೆ 1,68,000 ರೂಪಾಯಿ ಅದು ಎನಿಸ್ಕೊಂಡ್ರು, ತಮ್ಮ ಟ್ರೇಜರಿಯಾಗಿಟ್ರು. ನೋಡ್ರಿ ನಾವಿನ್ನು ಭಾಳ ತಕ ನಿಲ್ಲಂಗಿಲ್ಲ. ನಮ್ಮ ಹೆಂಡ್ರ ಮಕ್ಕಳ ಬಂದು ಒಳಗೆ ನಮ್ಮದು ಭಾಳ ಐತಿ, ನಾವು ಎಲ್ಲಿ ವಸ್ತಿ ಇರೋಂಗಿಲ್ಲ, ನಾವು ಅಲ್ಲೇ ಹೋಗಿ ವಸ್ತಿ ಮಾಡೋರು. ನಮ್ಮ ಉತ್ತರ ಪತ್ರ ಕೊಟ್ಟರು ಅಂತೇಳಿ ಉತ್ತರ ಪತ್ರ ತೆಗೆದುಕೊಂಡ ಯಾವಾಗ ನೇರವಾಗಿ ಎಲ್ಲಿ ಬಂದಂದ್ರೆ ದಾಮಾಜಿ ಪಂತನ ಮನೆ ಮುಂದೆ ಬಂದು ನಿಂತ ಪರಮಾತ್ಮ. ಇತ್ತ ಕಡೆ ದಾಮಾಜಿ ಪಂತ ಪಂಡ್ರಪುರ ದಾಟಿ ಬೀದರ ಬಾದಶರಾಜನ ಆಸ್ಥಾನಕ್ಕೆ ಹೋದ. ಹೋಗ್ಬಿಡ್ದ ಏನಪ್ಪ ಅಂತಂದ್ರೆ ಈ ಕಡೆ ಏನು ಮಾಡ್ದಂದ್ರೆ ಉತ್ತರ ಪತ್ರವನ್ನು ಕೊಟ್ಟ. ನಮ್ಮ ಯಜಮಾನ್ರು ಎಲ್ಲಿದಾರ ಅಂತೇಳಿ ರಮಾದೇವಿ ಕೇಳ್ತಾ ಇದ್ದಾಳ. ಇಲ್ರಿ ಹಿಂದೆ ಬರಾತಾರೆ, ಏನೋ ಕೆಲಸ ಐತೆ ಅರ್ಧ ಹಿಂದೆ ಬರಾಕ್ತಾರೆ, ನಾ ಮುಂದೆ ಬಂದಿನಿ, ಪತ್ರ ತಗೋರಿ ನಾನು ಹೋಗ್ಕೊನಿವ ಅಂತಂದ ಕೈ ಮುಗಿದು ಹೋಗಿಬಿಟ್ಟ. ಯಾವಾಗ ಹೋಗಿಬಿಟ್ಟ ಈ ಕಡೆ ಪರಮಾತ್ಮ ಏನಪ್ಪ ಅಂತಂದ್ರೆ ಯಾವಾಗ ಕೈ ಮುಗಿದು ಹೋಗಿಬಿಟ್ಟ ಈ ಕಡೆ ಬೀದರ್ ಬಾದಶಾ ರಾಜನ ಆಸ್ಥಾನಕ್ಕೆ ಯಾವಾಗ ಮಹಾದ್ವಾರಕ್ಕೆ ದಾಮಾಜಿ ಪಂತನ ಕರ್ಕೊಂಡು ಹೋದ್ರು ಬೇಡಿ ಹಾಕೊಂಡ. ಆವಾಗ ಏನು ಮಾಡಿ ಸ್ವತಃ ರಾಜನ ಓಡಿ ಬಂದ ಏನು ಮಾಡಿದ್ರೆ ಆಲಿಂಗನ ತಗೋತಾರ. ಆಲಿಂಗನ ಸಂತಾಚಿಯ ದಿವ್ಯ ಜಾಲಿ ಮಾಜಿ ಕಾಯ ಹೇ ಮಸ್ತಕ ಹೇ ಪಾಯ ಒರಿ ತ್ಯಾಂಚ ठेवतो. ಆಲಿಂಗನ ತಗೋತಾನ ದಾಮಾಜಿ ಪಂತ ತಾನ. ನನ್ನ ಇಲ್ಲಿ ಗಲ್ಲಿಗೆ ಇರ್ಸಾ ಕರ್ಕೊಂಡು ಬಂದಾರು. ನನ್ನ ಆಲಿಂಗನ ರಾಜನದ ಬಂದು ತೊಗೊಳ್ತಾನ, ಇದೇನು ವಿಚಿತ್ರ ಅಂತಂದು ಕರ್ಕೊಂಡು ಒಳಗೆ ಹೋದರು. ಅವನು ಕುರ್ಚಿ ಮೇಲೆ ಕುಂಡಿಸ್ರು, ರಾಜ ಮ್ಯಾಲೆ ಕೂತ. ಪರಮಾತ್ಮ ನೋಡ್ರಿ ನಾನು ಮಾಡಿದ ತಪ್ಪದ, ನಾನು ಮಾಡೇನೆ, ಕ್ಷಮಾಕರ ಅಪರಾಧ ಮಹಾರಾಜ ತುಮಿಸಿದ್ದ. ಕ್ಷಮಾಕರ ಅಪರಾಧ ಮಹಾರಾಜ ತುಮಿ ಸಿದ್ಧ, 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 ಮಹಾರಾಜ ತುಮಿ ಸಿದ್ಧ. ಮಹಾರಾಜ ತುಮಿ ಸಿದ್ಧ, ಮಹಾರಾಜ ತುಮಿ ಸಿದ್ಧ, ಮಹಾರಾಜ ತುಮಿ ಸಿದ್ಧ. ಸಮಾಚಾರ ಪರಾಧ ಮಹಾರಾಜ ತುಮಿ ಸಿದ್ಧ, ಮಹಾರಾಜ ತುಮಿ ಸಿದ್ಧ, ಮಹಾರಾಜ ತುಮಿ ಸಿದ್ಧ. ಯಾವಾಗ ದಾಮಾಜಿ ಪಂತ ಕ್ಷಮಾಕರ ಅಪರಾಧ ಮಹಾರಾಜ ತುಮಿಸಿದ್ದ, ನನಗೆ ಕ್ಷಮಾ ಮಾಡಿರಿ ಮಹಾರಾಜರ. ಯಾಕಂದ್ರೆ ನಾನು ಎಲ್ಲವನ್ನ ದವಸ ಧಾನ್ಯವನ್ನೇ ಎಲ್ಲವನ್ನ ಬಡಬಗ್ಗರಿ ಎಲ್ಲ ದಾನ ಮಾಡಿಬಿಟ್ಟೇನೆ, ಅದಕ್ಕಾಗಿ ನನಗೆ ಕ್ಷಮಾ ಮಾಡಿ ಅಂದಾಗ, ನೀ ಏನು ಕ್ಷಮಾ ಮಾಡ್ತೀವಿ, ನಿನ್ನ ಕ್ಷಮಾ ಏನು ಬೇಡ ಅಂದ. ಯಾಕಂದ್ರೆ ನಿನ್ನ ಹಣವನ್ನು ನಿಮ್ಮ ಆಳು ಮನುಷ್ಯ ಹೊಲೆಯ ಆತ ವಿಠೋ ಮಹಾರಥ ಅವ ಬಂದು ಎಲ್ಲವನ್ನು ಕೊಟ್ಟು ಕಳಿಸ್ಯಾನು. ನಿಂದೇನಿಲ್ಲಪ್ಪ ಇದ್ರಾಗ, ಇದು ನಿಂದೇನಿಲ್ಲ.
ಅದಕ್ಕಾಗಿ ಏನಪ್ಪ ಅಂತಂದ್ರೆ ನಿನ್ನ ಕೈಗಳು ಒಬ್ಬ ಮಜುಮ್ದಾರದಲ್ಲ ಅವನದೆಲ್ಲ ಕಾರಬಾರತಿ ಅವನು ಏನು ಮಾಡಂದ್ರೆ ಹೋಗಿ ನೀ ಯಾವ ಶಿಕ್ಷೆ ಕೊಡ್ತಿ ಕೊಡ ಅಂಥೇಳಿ ತಂದಾಗ ಪರಮಾತ್ಮ ಅಂತಾನ ಯಾರು ಬಂದರು ಯಾರು ಕೊಟ್ಟರು ಹೆಂಗಿದ್ದ ರೂಪ ಹೆಂಗತಿ ಎಲ್ಲವನ್ನು ತಿಳಿದಾಗ ಹೇಳ್ತಾ ಇದ್ದಾನ ರಾಜ ಹೇಳ್ತಾನ ಯಪ್ಪ ಹೊಲಿಯ ನಾನು ತಂದೆ ಹೊಲಿಯ ನಾನು ಪಂಡರಪುರದಾಮ ರಾಮದ ಪಂತನ ಸೇವಕ ನಾನು ಹೇಳ್ದಂಗೆ ರಾಮ ಹೇಳ್ದಂಗೆ ರಾಮ ಹುಲಿಯಾನನು ಬಾಬಾ ಹುಲಿಯಾನನು ನರಪುರದಾವ ಅನ್ನರಪುರದಾವ. ಯಾವಾಗ ಅವನ ವೇಷಭೂಷಣ ಹೇಳಿದ ಹಿಂಗಿದ್ದ ಎಲ್ಲ ಹೇಳಿದ ಪರಮಾತ್ಮ ನನ್ನ ಸಲುವಾಗಿ ನನ್ನ ರಕ್ಷಣೆ ಮಾಡೋ ಸಲುವಾಗಿ ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ. ಪರಮಾತ್ಮ ಅನನ್ಯವಾಗಿ ಪರಮಾತ್ಮನ ಯಾರು ಚಿಂತನನ್ನು ಮಾಡ್ತಾರೋ ಅವರ ಸಲುವಾಗಿ ಏನಪ್ಪ ಅಂತಂದ್ರೆ ಅವರು ಪರಮಾತ್ಮನ ಸ್ವತಃ ರಕ್ಷಣೆ ಮಾಡಕ್ಕೆ ಬರ್ತಾನೆ. ಅದ ರೂಪವಾಗಿ ಯೋಗಕ್ಷೇಮಗಳನ್ನು ಸಹಿತ ಪರಮಾತ್ಮ ನೋಡ್ಕೋತಾರಂತ ಹೇಳ್ತಾರೆ. ಹಂಗೆ ಯಾವಾಗ ಪರಮಾತ್ಮ ಏನಪ್ಪ ಅಂತಂದ್ರೆ ದಾಮಾಜಿ ಪಂತನ ಮುಂದೆ ಎಲ್ಲ ನೇರವಾಗಿ ಹೇಳಿದಾಗ ನನ್ನ ಸಲುವಾಗಿ ನೀ ಏನಪ್ಪ ಅಂತಂದ್ರೆ ಹೊಲೆಯಾಗಿ ಬಂದೆ ಪರಮಾತ್ಮ ಅಂತೇಳಿ ಏನು ಮಾಡಿದಂದ್ರೆ ಹೇಳಿದಾಗ ನೋಡು ಅವು ಯಾರೂ ಅಲ್ಲ ಯಾರಂದ್ರೆ ಸ್ವತಃ ಪಂಢರಪುರದ ಪಾಂಡುರಂಗ ಹೊಲೆಯಾಗಿ ಬಂದಿದ್ದರಿ ಮಹಾರಾಜರ ತಂದಾಗ ನೋಡು ನಮಗೆ ಪಾಂಡುರಂಗ ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕಾಗಿ ನನಗೂ ಪಾಂಡುರಂಗ ದರ್ಶನ ಮಾಡಿಸು ಅಂತ ಹೇಳಿದಾಗ ರಾಜರು ಎಲ್ಲ ಪರಿವಾರ ಸಹಿತವಾಗಿ ದಾಮಾಜಿ ಪಂತ ಎಲ್ಲ ಕರ್ಕೊಂಡು ಬಂದು ಪಂಢರಪುರಕ್ಕೆ ಬಂದು ಚಂದ್ರಾವಾಗ ಸ್ನಾನ ಮಾಡಿಸಿ ಆನಂತರ ಏನಪ್ಪ ಅಂತಂದ್ರೆ ಪರಮಾತ್ಮನ ದರ್ಶನ ಮಾಡಿದಾಗ ರಾಜಾಗ ಭಾಳ ಸಂತೋಷ ಆಯ್ತು, ಆನಂದ ಆಯ್ತು. ಆಜಿ ಆನಂದುರೇ ಏಕಿ ಪರಮಾನಂದುರೇ ಜಯಾ ಶ್ರುತಿ ನೇತಿ ಮನತಿ ಗೋವಿಂದರೇ. ಅದಕ್ಕೆ ಹೇಳ್ತಾರೆ ಮಹಾತ್ಮರು ಭಕ್ತ ಸಮಾಗಮೇ ಸರ್ವಭಾವಿ ಹರಿ ನ ಸಾಂಗತ ಕರಿ ಸರ್ವಕಾಮ ಸಾಠವಿಲ ರಾಯೇ ಹೃದಯ ಸಂಪುಷ್ಟಿ ಬಾಹೇರಗ ಕೋಟಿ ಮೂರ್ತಿ ಉಬ ಅನ್ರಿ. भक्त समागम सर्व भाव हरि 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 न संगता सर्व काम न सांगताकारी सर्व काम साठविला राहे हृदय संपूर्ति साठविला राहे हृदय संपूर्ति साठविला राहे न संगत घरी सर्व काम न संगत घरी सर्व काम साठविल राय हृदय संपूर्ति साठविल राय हृदय संपूर्ति साठविल राय हृदय संपूर्ति भक्त समागम सर्व भाव हरि 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 भक्त समागम सर्व भाव हरि
भक्त समागमी सर्व भावहारी भक्त समागमी सर्व भावहारी संगतकारी सर्व काम न संगतकारी सर्व काम साठविला राहे हृदय संपूर्ति साठविला राहे हृदय संपूर्ति साठविला राहे हृदय संपूर्ति संगतकारी सर्व काम संगतकारी सर्व काम सतविलराय हृदय संपूर्ति सतविलराय हृदय संपूर्ति सतविलराय हृदय संपूर्ति साठविलराये 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 हृदय संपुष्टि बाहेर दाकुटी मूर्ति उभा बाहेर धाकुटी मूर्ति उभा बाहेर धाकुटी मूर्ति उभा रे
बाहेर दाखवते मोती उभा साठविला बाहेर दाखवते मोती उभा साठविला राहे हृदयात साठविला राहे साठविला राहे हृदयात